Elliott wave principle. The Elliott wave pattern is a technical analysis technique that identifies repeating price cycles or waves within an overall market trend. The Elliott wave pattern is made up of 5 core motive waves that drive the trend up or down with three corrective waves in between, resulting in 5-3 wave structure labeled as impulse and correction that aims to map the psychology behind cycles of optimism and pessimism in the market. Look at the image below. Elliott wave ಪ್ಯಾಟರ್ನ್ ಒಂದು ತಾಂತ್ರಿಕ ವಿಶ್ಲೇಷಣಾ ತಂತ್ರವಾಗಿದ್ದು ಅದು ಒಟ್ಟಾರೆ ಮಾರುಕಟ್ಟೆ ಪ್ರವೃತ್ತಿಯಲ್ಲಿ ಪುನರಾವರ್ತಿತ ಬೆಲೆ ಚಕ್ರಗಳು ಅಥವಾ ಅಲೆಗಳನ್ನು ಗುರುತಿಸುತ್ತದೆ. ಎಲಿಯಟ್ ವೇವ್ ಪ್ಯಾಟರ್ನ್ 5 ಪ್ರಮುಖ ಪ್ರೇರಕ ಅಲೆಗಳಿಂದ ಮಾಡಲ್ಪಟ್ಟಿದೆ. ಅದು ಪ್ರವೃತ್ತಿಯನ್ನು ಮೇಲಕ್ಕೆ ಅಥವಾ ಕೆಳಕ್ಕೆ ಓಡಿಸುತ್ತದೆ ಮತ್ತು ನಡುವೆ 3 ಸರಿಪಡಿಸುವ ಅಲೆಗಳೊಂದಿಗೆ ಮಾರುಕಟ್ಟೆಯಲ್ಲಿ ಆಶಾವಾದ ಮತ್ತು ನಿರಾಶಾವಾದದ ಚಕ್ರಗಳ ಹಿಂದಿನ ಮನೋವಿಜ್ಞಾನವನ್ನು ನಕ್ಷೆ ಮಾಡುವ ಗುರಿಯನ್ನು ಹೊಂದಿರುವ ಪ್ರಚೋದನೆ ಮತ್ತು ತಿದ್ದುಪಡಿ ಎಂದು ಲೇಬಲ್ ಮಾಡಲಾದ 5-3 ತರಂಗ ರಚನೆಗೆ ಕಾರಣವಾಗುತ್ತದೆ. ಕೆಳಗಿನ ಚಿತ್ರವನ್ನು ನೋಡಿ. ಸೊ ಇದು ವೇವ್ 1, ಇದು ವೇವ್ 2, ವೇವ್ 3, ವೇವ್ 4, ವೇವ್ 5. ಸೊ ಮತ್ತೆ ಇಲ್ಲಿಂದ ವೇವ್ 1, ವೇವ್ 2, ವೇವ್ 3 ಇಲ್ಲಿದೆ, ವೇವ್ 4, ವೇವ್ 5. ಅದೇನಿಲ್ಲ, ಕರೆಕ್ಟ್ ಆಗ್ತಾ ಇದೆ, ಅಪ್ ಟ್ರೆಂಡ್ ಹೋಗ್ತಾ ಇದೆ, ಕರೆಕ್ಷನ್ ಬರ್ತಾ ಇದೆ, ಅಪ್ ಟ್ರೆಂಡ್ ಹೋಗ್ತಾ ಇದೆ, ಕರೆಕ್ಷನ್ ಬರ್ತಾ ಇದೆ, ಮತ್ತೆ ಅಪ್ ಟ್ರೆಂಡ್ ಹೋಗ್ತಾ ಇದೆ. ಸೊ ಇಲ್ಲಿ 1, 2, 1, 3, 5 3 ಅಪ್ ಟ್ರೆಂಡ್ ಅಲ್ಲಿ ಇದೆ, 2 ಮತ್ತೆ 4 ಕರೆಕ್ಟಿವ್ ಫೇಸ್ ಅಲ್ಲಿ ಇದೆ. ಇದು ಅದೇ ತರನೇ 1 ವೇವ್ 1 ಅಪ್ ಟ್ರೆಂಡ್ ಅಲ್ಲಿ ಇದೆ, ಮತ್ತೆ 2 ಕರೆಕ್ಟಿವ್ ಫೇಸ್ ಇದೆ, 3 ಅಪ್ ಟ್ರೆಂಡ್ ಇದೆ, ಮತ್ತೆ 4 ಕರೆಕ್ಟಿವ್ ಫೇಸ್ ಅಲ್ಲಿ ಇದೆ, ಮತ್ತೆ 5 ಅಪ್ ಟ್ರೆಂಡ್ ಅಲ್ಲಿ ಇದೆ. ಸೊ ಇಲ್ಲಿ ಈ ತರ ಬಂದ್ರೆ ನೆಕ್ಸ್ಟ್ ಇದೇ ತರ ಬರುತ್ತೆ ಅಂತ ಪ್ರಿಡಿಕ್ಷನ್. ಇದು 1, 2 ಕರೆಕ್ಷನ್, 3 ಅಪ್ ಟ್ರೆಂಡ್, ಮತ್ತೆ 4 ಕರೆಕ್ಟಿವ್ ಟ್ರೆಂಡ್. ಇಲ್ಲಿ ಸಪೋರ್ಟ್ ಏರಿಯಲ್ಲಿ ಸಪೋರ್ಟ್ ಬಂದು ಮೇಲೆ ಹೋಗಿದೆ 3 ನಲ್ಲಿ. ಸೊ ಮತ್ತೆ 4 ಇಲ್ಲಿಂದ ಕರೆಕ್ಟಿವ್ ವೇವ್, 4 ಇಂದ 4 ಮತ್ತೆ 5 ಅದೇ ಕರೆಕ್ಟಿವ್ ವೇವ್. ಸೊ 4th ಒನ್ ನಾವು ಪ್ರಿಡಿಕ್ಟ್ ಮಾಡ್ಬೋದು. 4th ಒನ್ ಈ ರೀತಿ ಬರುತ್ತೆ ಅಂತ ಎಲಿಯಟ್ ವೇವ್ ಪ್ರಿನ್ಸಿಪಲ್ ಪ್ರಕಾರ ಪ್ರಿಡಿಕ್ಟ್ ಮಾಡ್ಬೋದು. ಎಲಿಯಟ್ ವೇವ್ ಪ್ರಿನ್ಸಿಪಲ್ ಪ್ರಕಾರ. ಸೊ ಇದು ಫಸ್ಟ್ ಅಪ್ ಟ್ರೆಂಡ್ ಅಲ್ಲಿ ಇದೆ, ಮತ್ತೆ ಕರೆಕ್ಟಿವ್ ಫೇಸ್, ಮತ್ತೆ ಅಪ್ ಟ್ರೆಂಡ್, ಮತ್ತೆ ಕರೆಕ್ಟಿವ್ ಫೇಸ್, ಮತ್ತೆ ಅಪ್ ಟ್ರೆಂಡ್. 1, 2, 3, 4, 5 ಅದೇ ತರ ಅಪ್ ಟ್ರೆಂಡ್ ಅಲ್ಲಿ ಇದೆ, 2 ಕರೆಕ್ಟಿವ್ ಫೇಸ್, ಮತ್ತೆ 3 ಅಪ್ ಟ್ರೆಂಡ್ ಅಲ್ಲಿ ಇದೆ, 4 ಕರೆಕ್ಟಿವ್ ಫೇಸ್, ಮತ್ತೆ ಪುನಃ 5 ಕರೆಕ್ಟ್ ಅಪ್ ಟ್ರೆಂಡ್. ಇಲ್ಲಿ 1, 2 ಕರೆಕ್ಟಿವ್ ಫೇಸ್, 3 ಅಪ್ ಟ್ರೆಂಡ್, 4 ಸಪೋರ್ಟ್ ಏರಿಯಾಗೆ ಬಂದಿದೆ. ಸಪೋರ್ಟ್ ಏರಿಯಾನಲ್ಲಿ ಬಂದಾಗ ಮತ್ತೆ ಇಲ್ಲಿ ಬುಲಿಶ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಸೆಟಪ್ ಆಗುತ್ತೆ. ಸೊ ಇದಾದ್ಮೇಲೆ 5th ಒನ್, 4th ಒನ್ ಅಪ್ ಟ್ರೆಂಡ್, ಮತ್ತೆ 5th ಒನ್ ಕರೆಕ್ಟಿವ್ ಫೇಸ್. 5th ಒನ್ ಕರೆಕ್ಟಿವ್ ಫೇಸ್ ಇದೆ ಎಲಿಯಟ್ ವೇವ್ ಪ್ರಿನ್ಸಿಪಲ್ ಅನ್ನೋದು. ಇದೆಲ್ಲ ವೇವ್ಸ್ ಒಂದು ಚಾನಲ್ ಅಲ್ಲೇ ಹೋಗ್ತಾ ಇದೆ. ಎಲ್ಲ ವೇವ್ಸ್ ಒಂದು ಚಾನಲ್ ನಲ್ಲೇ ಹೋಗ್ತಾ ಇದೆ. ಎಲ್ಲ ವೇವ್ಸ್ ಒಂದು ಚಾನಲ್ ಅಲ್ಲಿ ಹೋಗ್ತಾ ಇದೆ. ಸೊ ಇಲ್ಲಿ ಸಪೋರ್ಟ್ ಏರಿಯಾ ಫಾರ್ಮೇಶನ್ ಆಗಿದೆ. ಅದ್ರ ಜೊತೆಗೆ ಇಲ್ಲಿ ಬೇರೆ ಮಾರ್ಕಿಂಗ್ಸ್ ಇದೆ. 1 ಮತ್ತೆ 2 ಆದ್ಮೇಲೆ ಎ ಬಿ ಅಂತ ಮಾರ್ಕ್ ಇದೆ ಹೊಸದಾಗಿ. ಬಿ
ಸಿ ಡಿ ಇ, ಇಲ್ಲೂ ಇನ್ನೊಂದು ಮಾರ್ಕಿಂಗ್ ಇದೆ ಎ ಬಿ ಸಿ ಡಿ ಇ. ಪುನಃ ಇಲ್ಲಿಂದ ಎ ಇದು ಬಿ ಸಿ ಡಿ ಇ. ಇಲ್ಲಿ ಇನ್ನೊಂದ್ ತರ ಹೊಸದಾಗಿ ಮಾರ್ಕಿಂಗ್ ಇದೆ ಎ ಬಿ ಸಿ ಡಿ ಅಂತ ಕೂಡ ಮಾರ್ಕಿಂಗ್ ಇದೆ. ಇದು ಕೂಡ ಇಲಿಯಟ್ ವೇವ್ ಪ್ರಕಾರನೇ ಇದೆ. ಅಪ್ ಟ್ರೆಂಡ್ ಕರೆಕ್ಷನ್, ಪುನಃ ಅಪ್ ಟ್ರೆಂಡ್ ಕರೆಕ್ಷನ್, ಪುನಃ ಅಪ್ ಟ್ರೆಂಡ್, ಅಪ್ ಟ್ರೆಂಡ್ ಕರೆಕ್ಷನ್, ಪುನಃ ಅಪ್ ಟ್ರೆಂಡ್ ಕರೆಕ್ಷನ್, ಪುನಃ ಅಪ್ ಟ್ರೆಂಡ್, ಎ ಬಿ ಸಿ ಡಿ ಇ. ಸೊ ಇದು ಎಲಿಯಟ್ ವೇವ್ ಪ್ರಕಾರ ಇದೆ. ಸಪೋರ್ಟ್ ಏರಿಯಾ ಟೇಲ್, ಇದು ಸಪೋರ್ಟ್ ಏರಿಯಾ. ಪ್ರೈಸ್ ಅರೈವ್ಡ್ ಅಟ್ ಸಪೋರ್ಟ್, ಪ್ರೈಸ್ ಎಲ್ಲಿಗೆ ಬಂತು? ಸಪೋರ್ಟ್ ಬಂತು. ಎಲಿಯಟ್ ವೇವ್ ಪ್ರಿನ್ಸಿಪಲ್ಸ್, ವೇವ್ಸ್ ಪ್ರಿನ್ಸಿಪಲ್, ವೇವ್ 4 ಕೆನ್ ಎಂಡ್ ನಿಯರ್ ಬೈ ಟು ಸಪೋರ್ಟ್. ವೇವ್ 4 ಸಪೋರ್ಟ್ ಹತ್ರ ಎಂಡ್ ಆಗುತ್ತೆ. ಯಾಕಂದ್ರೆ ಗೊತ್ತಿದಿಲ್ಲ, ಕರೆಕ್ಟಿವ್ ವೇವ್ ಇದು, ಕರೆಕ್ಟಿವ್ ವೇವ್. 1 2 3 4th ಒನ್, ಇದು 5th ಒನ್, ಇದು ಸಾರಿ ಇದು 5th ಒನ್, ಇದು 4th ಒನ್. 3 to 4 ಕರೆಕ್ಟಿವ್ ವೇವ್ ಇದು. ವೇವ್ 4 ಕೆನ್ ಎಂಡ್ ನಿಯರ್ ಬೈ ಟು ಸಪೋರ್ಟ್. ಸಬ್ ವೇವ್ ಸಿ ಆಫ್ ವೇವ್ 4, ಸಬ್ ವೇವ್ ಸಿ ಆಫ್ ವೇವ್ 4 also has chances to end here. ಸಿ ಅಂದ್ರೆ ಇದು ಸಬ್ ವೇವ್ ಸಿ ಆಫ್ ವೇವ್ 4. ಸೊ ಇದು ಕೂಡ ಇಲ್ಲೇ ಎಂಡ್ ಆಗುತ್ತೆ. ಸಬ್ ವೇವ್ ಸಿ ಆಫ್ ವೇವ್ 4, ವೇವ್ 4 ಒಂದು ಸಬ್ ವೇವ್ ಕೂಡ ತಗೊಂಡಿದ್ದಾರೆ, ವೇವ್ ಸಿ. ಇದು ಕೂಡ ಇಲ್ಲೇ ಎಂಡ್ ಆಗುತ್ತೆ. ಆಲ್ಸೋ ಹ್ಯಾಸ್ ಚಾನ್ಸಸ್ ಟು ಎಂಡ್ ಹಿಯರ್. ಇಫ್ ಸಿ ಎಂಡ್ಸ್ ಹಿಯರ್, ಸಿ ಕೂಡ ಇಲ್ಲೇ ಎಂಡ್ ಆದ್ರೆ ದ ಪ್ರಾಬಬಿಲಿಟಿ ಆಫ್ ಡಿ ಸಬ್ ವೇವ್ ವುಡ್ ಬಿ ಅಟ್ ದ ನ್ಯೂ ಹೈ. ಸೊ ಡಿ ಸಬ್ ವೇವ್ ಎಲ್ಲ ಹೋಗುತ್ತೆ, ಮತ್ತೆ ಕರೆಕ್ಟಿವ್ ಫೇಸ್, ಮತ್ತೆ ಇದು ಟ್ರೆಂಡಿಂಗ್ ಫೇಸ್ಗೆ ಹೋಗುತ್ತೆ, ಟ್ರೆಂಡಿಂಗ್ ಫೇಸ್ ಹೋಗುತ್ತೆ. ದ ಪ್ರಾಬಬಿಲಿಟಿ ಆಫ್ ಡಿ ಸಬ್ ವೇವ್ ವುಡ್ ಬಿ ಅಟ್ ದಿ ನ್ಯೂ ಹೈ, ಹೆನ್ಸ್ ಎ ಲಾಂಗ್ ಸೆಟಪ್, ಹೆನ್ಸ್ ಎ ಲಾಂಗ್ ಸೆಟಪ್. So support area is price arrived at support. Elliott waves principle. Wave 4 can end nearby to support. Wave 4 can end nearby to support. Subwave C of wave 4. ಇದು subwave C of wave 4. ಸೊ ಇದರಲ್ಲಿ ಒಂದು ಸಬ್ವೇವ್ ಕೂಡ ಫಾರ್ಮೇಷನ್ ಆಗ್ತಾ ಇದೆ. ಇದು ಮೇನ್ ವೇವ್, ಇದು ಸಬ್ವೇವ್ ಕೂಡ ಫಾರ್ಮೇಷನ್ ಆಗ್ತಿದೆ. ಸಬ್ವೇವ್ C of wave 4 also has chances to end here. If C ends here, the probability of D subwave would be at the new high, hence a long setup. So probability of D subwave would be at the new high, hence a long setup. 1 2 3 4 5. 1 2 3 4 5. A B C D E. 1 2 3 4 5. A B C D E. A B C D E. Support area, tail, price arrived at support. Elliott waves principle. Wave 4 can end nearby to support. Subwave C of wave 4 also has chances to end here. If C ends here, the probability of D subwave would be at the new high, hence a long setup. Price behaves in the form of waves, and the waves give rise to. Price behaves in the form of waves, and the waves give rise to inner waves, which guide the direction of the price behavior. A long entry was generated in this example based on Elliott wave principle. A support area, a hammer candlestick at that support, and the probable chance of main wave 4 and the subwave C of wave 4 to end at that support before giving rise to a new high price, that is wave 5.
that is wave 5 or subwave D of wave 4. This is how a long trade setup is generated based on Elliott waves principle, candlestick pattern and price action. The five-wave pattern reflects the mass psychology of optimism and pessimism. Wave 1 reflects initial optimism as the trend starts, and wave 3 shows extreme optimism and accelerated price movement as more participants join the trend. Waves 2 and 4 represent brief pauses or corrections. The final fifth wave reflects euphoria as buyers rush to get in before the trend ends. The five-wave pattern reflects the mass psychology of optimism and pessimism. Wave 1 reflects initial optimism as the trend starts, and Wave 3 shows extreme optimism and accelerated price movement as more participants join the trend. Waves 2 and 4 represent brief pauses or corrections. The final fifth wave reflects euphoria as buyers rush to get in before the trend ends. According to Bhattacharya and Kumar's 2016 study, an application of the Elliott wave theory to predict Sensex movement, evidence from India in the Journal of Advances in Management Research, Elliott wave analysis was 58% accurate at predicting major trend changes in the Indian stock market. ಬೆಲೆ ಅಲೆಗಳ ರೂಪದಲ್ಲಿ ವರ್ತಿಸುತ್ತದೆ ಮತ್ತು ಅಲೆಗಳು ಬೇರೆ ನಡವಳಿಕೆಯ ದಿಕ್ಕನ್ನು ಮಾರ್ಗದರ್ಶಿಸುವ ಆಂತರಿಕ ಅಲೆಗಳಿಗೆ ಕಾರಣವಾಗುತ್ತದೆ. ಈ ಉದಾಹರಣೆಯಲ್ಲಿ ಎಲಿಯಟ್ ತರಂಗ ತತ್ವವನ್ನು ಆಧರಿಸಿ ದೀರ್ಘ ನಮೂದನ್ನು ರಚಿಸಲಾಗಿದೆ. ಒಂದು ಬೆಂಬಲ ಪ್ರದೇಶ, ಆ ಬೆಂಬಲದಲ್ಲಿ ಸುತ್ತಿಗೆಯ ಕ್ಯಾಂಡಲ್ಸ್ಟಿಕ್ ಮತ್ತು ಮುಖ್ಯ ತರಂಗ 4 ಮತ್ತು ತರಂಗ 4ರ ಉಪತರಂಗ ಸಿಗಳು ಹೊಸ ಹೆಚ್ಚಿನ ಬೆಲೆಗೆ ಕಾರಣವಾಗುವ ಮೊದಲು ಆ ಬೆಂಬಲದಲ್ಲಿ ಕೊನೆಗೊಳ್ಳುವ ಸಂಭವನೀಯ ಅವಕಾಶ ಅಂದರೆ ತರಂಗ 5 ಅಥವಾ ತರಂಗ 4ರ ಉಪತರಂಗ ಡಿ. ಎಲಿಯಟ್ ತರಂಗಗಳ ತತ್ವ, ಕ್ಯಾಂಡಲ್ಸ್ಟಿಕ್ ಮಾದರಿ ಮತ್ತು ಬೆಲೆ ಕ್ರಿಯೆಯ ಆಧಾರದ ಮೇಲೆ ದೀರ್ಘ ವ್ಯಾಪಾರ ಸೆಟಪ್ ಅನ್ನು ಹೇಗೆ ರಚಿಸಲಾಗುತ್ತದೆ. 5 ತರಂಗ ಮಾದರಿಯು ಆಶಾವಾದ ಮತ್ತು ನಿರಾಶಾವಾದದ ಸಾಮೂಹಿಕ ಮನೋವಿಜ್ಞಾನವನ್ನು ಪ್ರತಿಬಿಂಬಿಸುತ್ತದೆ. ಪ್ರವೃತ್ತಿ ಪ್ರಾರಂಭವಾದಾಗ ತರಂಗ ಒಂದು ಆರಂಭಿಕ ಆಶಾವಾದವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಹೆಚ್ಚಿನ ಭಾಗವಹಿಸುವವರು ಪ್ರವೃತ್ತಿಗೆ ಸೇರಿದಾಗ ತರಂಗ 3 ತೀವ್ರ ಆಶಾವಾದ ಮತ್ತು ವೇಗವರ್ಧಿತ ಬೆಲೆ ಚಲನೆಯನ್ನು ತೋರಿಸುತ್ತದೆ. ಅಲೆಗಳು 2 ಮತ್ತು 4 ಸಂಕ್ಷಿಪ್ತ ವಿರಾಮಗಳು ಅಥವಾ ತಿದ್ದುಪಡಿಗಳನ್ನು ಪ್ರತಿನಿಧಿಸುತ್ತವೆ. ಪ್ರವೃತ್ತಿ ಕೊನೆಗೊಳ್ಳುವ ಮೊದಲು ಖರೀದಿದಾರರು ಪ್ರವೇಶಿಸಲು ಧಾವಿಸುವಾಗ ಅಂತಿಮ 5ನೇ ತರಂಗವು ಉತ್ಸಾಹವನ್ನು ಪ್ರತಿಬಿಂಬಿಸುತ್ತದೆ. ಭಟ್ಟಾಚಾರ್ಯ ಮತ್ತು ಕುಮಾರ್ ಅವರ 2016ರ ಅಧ್ಯಯನ ಸೆನ್ಸೆಕ್ಸ್ ಚಲನೆಯನ್ನು ಊಹಿಸುವಲ್ಲಿ ಎಲಿಯಟ್ ತರಂಗ ಸಿದ್ಧಾಂತದ ಅನ್ವಯ. ಭಾರತದಿಂದ ಪುರಾವೆಗಳು ಜರ್ನಲ್ ಆಫ್ ಅಡ್ವಾನ್ಸಸ್ ಇನ್ ಮ್ಯಾನೇಜ್ಮೆಂಟ್ ರಿಸರ್ಚ್ನಲ್ಲಿ ಎಲಿಯಟ್ ತರಂಗ ವಿಶ್ಲೇಷಣೆಯು ಭಾರತೀಯ ಷೇರು ಮಾರುಕಟ್ಟೆಯಲ್ಲಿನ ಪ್ರಮುಖ ಪ್ರವೃತ್ತಿ ಬದಲಾವಣೆಗಳನ್ನು ಊಹಿಸುವಲ್ಲಿ 58% ನಿಖರವಾಗಿತ್ತು.